ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಮನೆಯಲ್ಲೇ ಡಿಯೋಡರೆಂಟ್ನ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಹೀಟ್ ರೆಸಿಸ್ಟೆಂಟ್ ಗ್ಲಾಸ್ ತೊಗೊಂಡಿದ್ದೀನಿ, ಪ್ಲಸ್ ಬೀಸ್ ವ್ಯಾಕ್ಸ್ ತೊಗೊಂಡಿದ್ದೀನಿ. ಇದು ಯಾಕೆ ತೊಗೊಂಡಿದ್ದೀನಿ ಅಂದರೆ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ ಬೀಸ್ ವ್ಯಾಕ್ಸಲ್ಲಿ. ಸೊ ಇದು ನ್ಯಾಚುರಲ್ ಕೂಡ, ಸೊ ಹಾಗಾಗಿ. ಮತ್ತು ಕೋಲ್ಡ್ ಪ್ರೊಸೆಸ್ಡ್ ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ಇದು ಸ್ಕಿನ್ನಿಗೆ ತುಂಬ ಒಳ್ಳೆಯದು ಮತ್ತು ಮಾಯ್ಶ್ಚರ್ ಇರುತ್ತೆ ಕೋಲ್ಡ್ ಪ್ರೊಸೆಸ್ಡ್ ಕೋಕೋನಟ್ ಆಯಿಲಲ್ಲಿ. ಸೊ ಹಾಗಾಗಿ. ಆಮೇಲೆ ಕಾರ್ನ್ ಸ್ಟ್ರಾಚ್, ಮೆಕ್ಕೆಜೋಳದ ಹಿಟ್ಟು ಅಂತ ಹೇಳ್ತಾರೆ ಇದನ್ನು, ತುಂಬ ಫೈನ್ ಪೌಡರ್ ಇರುತ್ತೆ. ಸೊ ಅದು ತಗೊಂಡಿದ್ದೀನಿ. ಅದು ಯಾಕೆ ಅಂದರೆ ಇದು ಸ್ವೆಟ್ನ ಅಬ್ಸರ್ವ್ ಮಾಡುತ್ತೆ. ಸೊ ಆರ್ಮ್ಸಲ್ಲಿ ಇರುತ್ತಲ್ಲ ಆ ಸ್ವೆಟ್ನ ಅಬ್ಸರ್ವ್ ಮಾಡುತ್ತೆ. ಹಾಗಾಗಿ ಕಾರ್ನ್ ಸ್ಟ್ರಾಚು ಪ್ಲಸ್ ಕಾಯಿಲಿನ್ ಕ್ಲೇ ಅಂತ ಸಿಗುತ್ತೆ. ಇದು ಒಂಥರ ಕ್ಲೇ ಚೆನ್ನಾಗಿರುತ್ತೆ, ಇದು ಸ್ಕಿನ್ಗೆ ಒಳ್ಳೆಯದು. ಇದು ನಮ್ಮದು ಇಂಪ್ಯೂರಿಟೀಸ್ನ ಅಬ್ಸರ್ವ್ ಮಾಡುತ್ತೆ. ಸಪೋಸ್ ನಿಮ್ಮ ಹತ್ರ ಈ ಕ್ಲೇ ಇಲ್ಲ ಅಂತಂದರೆ ನೀವು ಕಾರ್ನ್ ಸ್ಟ್ರಾಚ್ನೇ ಸೇಮ್ ಪ್ರಮಾಣದಲ್ಲಿ ಯೂಸ್ ಮಾಡ್ಬೋದು. ಪ್ಲಸ್ ಬೇಕಿಂಗ್ ಸೋಡಾ ತಗೊಂಡಿದ್ದೀನಿ. ಇದು ಅನ್ಪ್ಲೆಸೆಂಟ್ ಓಡೋರ್ನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಬೇಕಿಂಗ್ ಸೋಡಾ ತಗೊಂಡಿದ್ದೀನಿ. ಇದರ ಮೆಷರ್ಮೆಂಟ್ಸ್ನೆಲ್ಲ ನಾನು ಲಾಸ್ಟಲ್ಲಿ ಕೊಟ್ಟಿದ್ದೀನಿ, ನೀವು ಕೊನೆವರೆಗೂ ಈ ವಿಡಿಯೋ ನೋಡಿ. ಸೊ ನಿಮಗೆ ಮೆಷರ್ಮೆಂಟ್ ಕೂಡ ಸಿಗುತ್ತೆ ಯಾವ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು ಅಂತ. ಇದು ಆದಮೇಲೆ ಈ 4 ಇಂಗ್ರೀಡಿಯೆಂಟನ್ನು ನಾವು ಡಬಲ್ ಬಾಯ್ಲರ್ ಮೂಲಕ ಬಾಯ್ಲ್ ಮಾಡೋಣ. ಯಾಕೆಂದರೆ ಬೀಸ್ ವ್ಯಾಕ್ಸ್ ಗಟ್ಟಿ ಇರುತ್ತಲ್ಲ, ಅದು ಮೆಲ್ಟ್ ಆಗಬೇಕು. ಮೆಲ್ಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ಸೊ ಹಾಗಾಗಿ ನಾವು ಡಬಲ್ ಬಾಯ್ಲರ್ ಮೆಥಡಲ್ಲೇ ಇದನ್ನು ಮೆಲ್ಟ್ ಮಾಡಬೇಕು. ಸೊ ನಮ್ಮ ಚಾನಲ್ಲು ನಿಮಗೆ ಇಷ್ಟ ಆಗ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ರಿಲೇಟೆಡ್ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ನಮ್ಮ ಚಾನಲ್ನ. ನಿಮಗೆ ಮುಂದೆ ಚಾನಲಲ್ಲಿ ಸೋಪ್ ಮೇಕಿಂಗು, ಕ್ರೀಮ್ಸು, ಸ್ಕಿನ್ ಮತ್ತು ಹೇರ್ ರಿಲೇಟೆಡ್ ಕಾಸ್ಮೆಟಿಕ್ಸ್ ಹೇಗೆ ಮಾಡೋದು, ಮತ್ತು DIY ರೆಸಿಪೀಸ್ ಹೇಗೆ ಮಾಡೋದು ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಮತ್ತು ಹೇಗೆ ಮಾಡೋದು ಅನ್ನೋದು ಕೂಡ ವಿಡಿಯೋಸ್ ಮಾಡಿ ಹಾಕ್ತೀನಿ. ಇದು ನಮ್ಮದು ಬೀಸ್ ವ್ಯಾಕ್ಸು ಫುಲ್ ಮೆಲ್ಟ್ ಆಗಿದೆ ಅಂತ ಅನಿಸಿದ ಮೇಲೆ ಇದನ್ನು ನೀವು ಡಬಲ್ ಬಾಯ್ಲರ್ ಮೆಥಡಿಂದ ಹೊರಗಡೆ ತಗೊಳ್ಳಿ. ಅಲ್ಲಿವರೆಗೂ ಇದು ಚೆನ್ನಾಗಿ ಮೆಲ್ಟ್ ಆಗಬೇಕು. ಸೊ ಇವಾಗ ಇದು ಮೆಲ್ಟ್ ಆಗಿದೆ, ಹೊರಗಡೆ ತಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಕಾರ್ನ್ ಸ್ಟ್ರಾಚು ಡೌನಲ್ಲಿ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಇದು ಚೆನ್ನಾಗಿ ಬ್ಲೆಂಡ್ ಆಗೋ ತನಕ ನೀವು ಮಿಕ್ಸ್ ಮಾಡಿ. ಇದು ಆದಮೇಲೆ ನಿಮಗೆ ಯಾವ ಎಸೆನ್ಷಿಯಲ್ ಆಯಿಲ್ ಇಷ್ಟ ಇರುತ್ತೆ, ಸೊ ಆ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡಿದ್ದೀನಿ. ಎಸೆನ್ಷಿಯಲ್ ಆಯಿಲ್ನ ಇದು ಚೆನ್ನಾಗಿ ಎಲ್ಲ ಬ್ಲೆಂಡ್ ಆಗಿದೆ, ಸ್ವಲ್ಪ ಕಡಿಮೆ ಬಿಸಿ ಇದೆ ಅಂದಾಗ ಹಾಕ್ಕೊಳ್ಳಿ, ತುಂಬ ಬಿಸಿ ಇದ್ದಾಗ ಹಾಕಬೇಡಿ. ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಇವಾಗ ನಾನು ಟೀ ಟ್ರೀ ಎಸೆನ್ಷಿಯಲ್ ಆಯಿಲು, ಏಕೆಂದರೆ ನನಗೆ ಈ ಆಯಿಲು ಎಸೆನ್ಷಿಯಲ್ ಆಯಿಲ್ ಇಷ್ಟ, ಪ್ಲಸ್ ಇದು ಗುಡ್ ಫಾರ್ ಸ್ಕಿನ್ನು ಮತ್ತು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಯಾವ ಎಸೆನ್ಷಿಯಲ್ ಆಯಿಲ್ ಇದೆ ಇದು ಯೂಸ್ ಮಾಡಿ. ಸಪೋಸ್ ನಿಮ್ಮ ಹತ್ರ ಇಲ್ಲ ಅಂದರೆ ವಿಟಮಿನ್ ಇ ಕ್ಯಾಪ್ಸೂಲ್ ಸಿಗುತ್ತಲ್ಲ, ಸೊ ಅದು ಒಂದು ಕ್ಯಾಪ್ಸೂಲ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿ. ಅದು ಕೂಡ ಈ ಕ್ರೀಮಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ನಿಮಗೆ ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ ಅಂದಮೇಲೆ ಡಿಯೋಡರೆಂಟ್ ಸ್ಟಿಕ್ಸ್ ಇರುತ್ತೆ. ಸೊ ಆ ಸ್ಟಿಕ್ಸ್ ಇದ್ದರೆ ಅದಕ್ಕೆ ಹಾಕ್ಕೊಳ್ಳಿ. ಸಪೋಸ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಯಾವುದಾದ್ರೂ ಕಂಟೈನರ್ ಇರುತ್ತಲ್ಲ, ಸ್ಮಾಲ್ ಕಂಟೈನರ್ಸು, ಬಾಕ್ಸ್ಗಳು, ಅದನ್ನು ಸ್ಟೆರೈಸ್ ಮಾಡಿಬಿಟ್ಟು ಅದರಲ್ಲಿ ನೀವು ಇದನ್ನು ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಇವಾಗ ಇದೆಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಮಿಕ್ಸ್ ಆದಮೇಲೆ ನಿಮ್ಮ ಹತ್ರ ಯಾವ ಕಂಟೈನರ್ ಇರುತ್ತೆ ಆ ಕಂಟೈನರ್ಗೆ ಇದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡಾದಮೇಲೆ ಇದು ಗಟ್ಟಿ ಆಗೋಕ್ಕೆ ನಿಮಗೆ 1 ಅವರ್ ಬೇಕಾಗುತ್ತೆ. ಸಪೋಸ್ ಫ್ರಿಜ್ ಇದೆ ಅಂತಂದರೆ ನೀವು ಫ್ರಿಜ್ಜಲ್ಲಿಟ್ಟರೆ 30 ಮಿನಿಟಲ್ಲಿ ಇದು ಗಟ್ಟಿ ಆಗುತ್ತೆ. ಈಗ ನಾನು ಏನು ಮೆಷರ್ಮೆಂಟ್ ಕೊಟ್ಟಿದ್ದೀನಿ ಇಂಗ್ರೀಡಿಯೆಂಟ್ಸ್ ಡೀಟೇಲ್ಸಲ್ಲಿ, ಯಾವ ಮೆಷರಲ್ಲಿ, ಅದೇ ಮೆಷರ್ಮೆಂಟಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಸಿಗುತ್ತೆ. ಮತ್ತು ತುಂಬ ಗಟ್ಟಿಗೂ ಇರಲ್ಲ, ತುಂಬ ತೆಳ್ಳಗೂ ಇರಲ್ಲ. ಕರೆಕ್ಟ್ ಕ್ರೀಮಿ ಕನ್ಸಿಸ್ಟೆನ್ಸಿಗಿಂತ ಸ್ವಲ್ಪ ಗಟ್ಟಿಗಿರುತ್ತೆ. ಆ ಕನ್ಸಿಸ್ಟೆನ್ಸಿ ಇದ್ರೇ ಒಳ್ಳೆಯದು. ಇದನ್ನು ನೀವು ಗಟ್ಟಿ ಆದಮೇಲೆ ನೀವು ಸ್ನಾನ ಮಾಡ್ಕೊಂಡು ಬಂದಮೇಲೆ ಆರ್ಮ್ಸ್ಗೆ ಹಾಕ್ಕೊಂಡು, ಅಂಡರ್ ಆರ್ಮ್ಸಲ್ಲಿ ಹಾಕ್ಕೊಂಡು 1 ಮಿನಿಟ್ ಮಸಾಜ್ ಮಾಡ್ಕೊಳ್ಬೋದು. ಹೀಗೆ ಮಾಡ್ಕೊಳ್ಳೋದ್ರಿಂದ ನಿಮ್ಮದು ಆರ್ಮ್ಸು ತುಂಬ ಪ್ಲೆಸೆಂಟಾಗಿ ಒಳ್ಳೆ ಆರ್ಡರ್ ಇರುತ್ತೆ. ನಮ್ಮ ಚಾನಲ್ ಇಷ್ಟ ಆಯಿತು ಅಂತಂದರೆ ಸೊ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಮುಂದೆ ನಾನು ಮಾಡೋ ವಿಡಿಯೋಸ್ ಎಲ್ಲ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಥ್ಯಾಂಕ್ ಯು. ನನ್ನ ಚಾನಲ್ನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.